ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಶಿಡ್ಲಘಟ್ಟದ ಯಶ್ವಿತಗೆ ದ್ವಿತೀಯ ಸ್ಥಾನ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಮಂಜೇರದಿ ಡ್ಯಾನ್ಸ್ ಫೆಸ್ಟಿವಲ್ನಲ್ಲಿ ಸಾಧನೆ. ನಗರದ ಪ್ರತಿಭೆಗೆ ವಿವಿಧ ಸಂಘಟನೆಗಳಿಂದ ಅದ್ದೂರಿ ಸನ್ಮಾನ. ನಮಸ್ಕಾರ ವೀಕ್ಷಕರೇ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಇಂದು ನಮ್ಮ ಶಿಡ್ಲಘಟ್ಟದ ಹೆಮ್ಮೆಯ ಪುತ್ರಿಯೊಬ್ಬಳು ರಾಜ್ಯ ಮಟ್ಟದಲ್ಲಿ ಮಿಂಚಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಪ್ರತಿಷ್ಠಿತ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಯಾರು ಆ ಪ್ರತಿಭೆ? ಆಕೆಯ ಸಾಧನೆಯ ಹಾದಿ ಹೇಗಿತ್ತು? ಇಲ್ಲಿದೆ ಒಂದು ವಿಶೇಷ ವರದಿ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇತ್ತೀಚೆಗೆ ಆಯೋಜಿಸಲಾದ ಮಂಜೇರದಿ ಡ್ಯಾನ್ಸ್ ಫೆಸ್ಟಿವಲ್ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಶಿಡ್ಲಘಟ್ಟ ನಗರದ ಚೈತ್ರ ಸುರೇಶ್ ಭಗತ್ ಅವರ ಪುತ್ರಿ ಯಶ್ವಿತಾ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ಈ ಅಮೋಘ ಸಾಧನೆ ಮಾಡಿದ ಯಶ್ವಿತಾ ಅವರಿಗೆ ಶಿಡ್ಲಘಟ್ಟದಲ್ಲಿ ಅದ್ದೂರಿ ಸನ್ಮಾನ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಮಾತನಾಡಿ, ಯಶ್ವಿತಾ ಅವರ ಸಾಧನೆ ನಮಗೆಲ್ಲ ಹೆಮ್ಮೆ ತಂದಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದರೆ ವಕೀಲರ ಸಂಘದ ವತಿಯಿಂದ ದೊಡ್ಡ ಮಟ್ಟದ ವಿಶೇಷ ಸನ್ಮಾನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಯಶ್ವಿತಾ ಅವರ ಈ ಗೆಲುವಿನ ಹಿಂದೆ SR ಡ್ಯಾನ್ಸ್ ಅಕಾಡೆಮಿಯ ಗುರುಗಳಾದ ಶಿಲ್ಪಾ S ಅವರ ಕಠಿಣ ಪರಿಶ್ರಮ ಮತ್ತು ಮಾರ್ಗದರ್ಶನವಿದೆ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಯಶ್ವಿತಾ ಅವರಿಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ಆತ್ಮೀಯ ಸ್ನೇಹಿತರು ಹಾಗೂ ಹಿರಿಯರು, ನಮ್ಮ ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದಂಥ ನಾರಾಯಣ ಅವರು ಹಾಗೂ ಕನ್ನಡ ಪರ ಹೋರಾಟಗಾರರಾದಂಥ ರಮೇಶ್ ಅಣ್ಣವರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಬಿಜೆಪಿಯಲ್ಲಿ ಅವ್ರದೇ ಆದಂಥ ಹೋರಾಟಗಳಿಂದ ಗುರುತಿಸಿಕೊಂಡಂಥ ನಮ್ಮ ನರೇಶ್ ಸರ್ ಅವರಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ಸೇವೆಯ ಮನೋಭಾವವುಳ್ಳಂಥ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ನಮ್ಮ ಪ್ರಮೋದ್ ಸರ್ ಅವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದ ಪ್ರದೀಪ್ ಸರ್ ಅವರು ಹಾಗೂ ನಮ್ಮ ಇದೆಲ್ಲಕ್ಕಿಂತ ಮುಖ್ಯವಾಗಿ ಮೊದಲಿಗೆ ಇದು ನನಗೂ ಕೂಡ ಗೊತ್ತಿರಲಿಲ್ಲ, ನಿಮ್ಮ ಮಗಳನ್ನ ಕರ್ನಾಟಕದಲ್ಲಿ ನೃತ್ಯ ಪ್ರದೇಶದಲ್ಲಿ 2ನೇ ಸ್ಥಾನ ಪಡೆದಿರೋದನ್ನ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿದಂಥ ನಮ್ಮ ದೇವಪ್ಪಣ್ಣವರು ತುಂಬ ಅವರಿಗೆ ಧನ್ಯವಾದ ಹೇಳ್ತಿದ್ದೀನಿ. ಯಾಕಂತಂದರೆ ನಾವೇನೇ ಒಂದು ಕೆಲಸ ಮಾಡಿದ್ರು ಅದನ್ನು ಗುರ್ಸೋವಂಥವ್ರು ಇರಬೇಕು. ಆ ಗುರ್ಸ್ದಾಗಿನ ಆ ಮಕ್ಕಳಿಗೆ ಹಾಗೂ ಆ ತಂದೆ ತಾಯಿಗೆ ಮತ್ತು ಈ ಸಮಾಜದಲ್ಲಿ ಏನೋ ಒಂದು ಕೆಲಸ ಮಾಡೋದು ಪ್ರೋತ್ಸಾಹ ಅಂತ ನೀಡುವಂಥ ಒಂದು ಶಕ್ತಿ ಆಗಿರುತ್ತೆ. ಇವತ್ತೇನು ನನಗೇ ಗೊತ್ತಿರಲಿಲ್ಲ, ಸಡನ್ ಆಗಿ ಬಂದು ಈ ಥರ ನಿಮ್ಮ ಮಗಳಿಗೆ ಸನ್ಮಾನ ಮಾಡ್ಬೇಕಂತಂದ್ರು. ನನ್ನ ಮನಸ್ಸಲ್ಲಿ ಅನ್ನಿಸ್ತು ಏನಕ್ಕೆ ಸುಮ್ಮನೆ ಯಾಕಪ್ಪ ಅಂತ ಅಂದ್ಕೊಂಡೆ. ಬಟ್ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಆ ಸನ್ಮಾನದ ಜೊತೆಗೆ ಅವ್ರ ಪ್ರೀತಿ ವಿಶ್ವಾಸ ನಾವು ಚಿರುನುಡಿ ಆಗಿರ್ತೀವಿ. ಏನಿವತ್ತು ಬಂದು ನನ್ನ ಮಗಳಿಗೆ ಹಾಗೂ ನನ್ನ ಮಗಳ ಅನ್ನೋದಕ್ಕಿಂತನೂ ಏನು ನಮ್ಮ ಎಲ್ಲರ ಪ್ರೀತಿಯ ಮುದ್ದಾದ ಚಿಹ್ನೆಗೆ ಏನು ಸನ್ಮಾನ ಮಾಡಿದಂಥ ಎಲ್ರಿಗೂ ಕೂಡ ನಾನು ತುಂಬುರಿದ ಧನ್ಯವಾದ ಹೇಳ್ತಾ ಇಲ್ಲಿಗೆ ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಡ್ ಧನ್ಯವಾದಗಳು ಸರ್. ಬೆಂಗಳೂರು ರಾಜ್ಯ ಮಟ್ಟ. ಈ ದಿನ ಏನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವ, ಯಶ್ವಿತಾ ಮತ್ತೆ ಅವ್ರ ತಂದೆ ಸುರೇಶು ಮತ್ತೆ ಅವ್ರ ತಾಯಿ ಚೈತ್ರ ಅವರು ಎಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆಸಿ ಈ ಒಂದು ದಿನ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ಗಳಿಸಿರ್ತಕ್ಕಂಥ ರಶ್ಮಿತಾಗೆ ಒಳ್ಳೆ ಇನ್ನು ಮುಂದೆ ಒಳ್ಳೆ ಮುಂದಿನ ವರ್ಷದಲ್ಲಿ 1ನೇ ಸ್ಥಾನಕ್ಕೆ ಬರಲಿ ಎಂದು ಆಶಿಸ್ತಾ 12 ಮಾತುಗಳನ್ನು ಮುಗಿಸ್ತೇನೆ. ನಾಯಕಮ್ಮನವ್ರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಸಮಾಜ ಸೇವಕರು, ಪೊಲೀಸ್ ಪೇದೆ ಅಂತ ಪ್ರಮೋದ್ ಮುರುಗೇಶ್ವರ ಅವರು ಒಂದು ಮಾತಾಡ್ತೀನಿ. ಏನು ಇವತ್ತಿನ ದಿನ ಸಣ್ಣ ಮಗು ಆದ್ರೂ ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕೆ ಈ ಕಡೆ ತಿರುಗಿ ನೋಡುವ ಮಟ್ಟದಲ್ಲಿ ಒಂದು ಕರ್ನಾಟಕದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡು ಇವತ್ತು ನಮ್ಮ ಮುಂದೆ ಇರುವಂತಹ ಮಗುವಿಗೆ ನಮ್ಮ ಶಿಡ್ಲಘಟ್ಟದ ರತ್ನ ಅಂತ ಹೇಳೋದನ್ನು ಇನ್ನೊಂದು ಮಾತು ತಪ್ಪಾಗಲಾರ್ದು. ನಮ್ಮ ಸೂರ್ಯಣ್ಣವರು ಪಾಪ ಅವರ ಮಗಳು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮನ್ನ ಇಲ್ಲಿ ಆಹ್ವಾನ ಮಾಡಿದ್ದಕ್ಕೆ ನಮ್ಮ ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸ್ತು. ಆ ಮಗು ಇನ್ನೂ ಹೆಚ್ಚಿಗೆ ಬರೋ ವರ್ಷ ಈ ಒಂದು ಸಮಯಕ್ಕೆ ಇನ್ನೂ ಒಂದು ಹೆಚ್ಚಿಗೆ ಪ್ರಶಸ್ತಿಯನ್ನು ಗೆಲ್ಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಸಾಮಾಜಿಕ ಕಳಕಳಿಗಳ ವಿವಿಧ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಅವ್ರದೇ ಆದಂಥ ಒಂದು ಜಾಪನ್ನು ಮುಗಿಸ್ಕೊಂಡು ನಮ್ಮ ಪ್ರದೀಪ್ ದೀಪ್ ಅವರ ಆತ್ಮೀಯ ಸ್ನೇಹಿತರು ಅವರೊಂದು ಮಾತಾಡಬೇಕು. ಏನು ಈ ದಿನ ರಶ್ಮಿತಾ ಅವರು ನನ್ನ ಮಗು ನಮ್ಮ ಶಿಡ್ಲಘಟ್ಟ ತಾಲೂಕು ಮಗು ಆಗಿರೋದು ತುಂಬ ಹೆಮ್ಮೆ. ಯಾಕಂದರೆ ನಮ್ಮ ತಾಲೂಕವ್ರನ್ನ ಮೊದಲಿಗೆ ಉಳಿಸಿ ಬೆಳೆಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅದೇ ರೀತಿ ಈ ವರ್ಷ ಅವರು
ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆದ ಭರತನಾಟ್ಯದಲ್ಲಿ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ಅದೇ ರೀತಿ ಈಗ ನಾರಾಯಣಸ್ವಾಮಣ್ಣ ಹೇಳಿದಂಗೆ ಮುಂದಿನ ವರ್ಷದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಅವರು ನಮ್ಮ ಶಿಡ್ಲಘಟ್ಟಕ್ಕೆ ಕೀರ್ತಿ ತರಬೇಕೆಂದು ಅವರಲ್ಲಿ ನಾವು ಕಳಕಳಿಯಿಂದ ಇವಾಗ ಕೇಳ್ತಾ ಇದ್ದೀವಿ. ಏನಮ್ಮ ಮುಂದಿನ ವರ್ಷ ಫಸ್ಟ್ ಕ್ಲಾಸ್ ಬರ್ತೀಯಲ್ಲ? ಒಳ್ಳೆ ಸನ್ಮಾನ ಮಾಡ್ತೀವಿ. ಆ ತರ ಏನಾಯ್ತಂದ್ರೆ ಮುಂದಿನ ಸಲ ನಮ್ಮ ನಾರಾಯಣಸ್ವಾಮಣ್ಣವರು ಅವರ ವಕೀಲರ ಸಂಘದಿಂದಾನೇ ಅವರೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿನಗೆ ಇನ್ನ ನಮ್ಮ ತಾಲೂಕಲ್ಲಿ ಬೆಳೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ನೀನು ಎಲ್ಲರ ಆಶಯ ಆದಂತೆ ಇವಾಗ ಏನ್ ನಾವೇನು ಎಲ್ಲ ಬಂದು ನಿನ್ಗೆ ಸನ್ಮಾನ ಮಾಡ್ತಾ ಇದ್ದೀರಿ, ಇನ್ನೂ ಒಂದಷ್ಟು ಜನ ಬರ್ತಾರೆ. ಯಾಕಂದ್ರೆ ನಮ್ಮ ತಾಲೂಕಲ್ಲಿರೋ ಪ್ರತಿಭೆಗಳನ್ನ ಗುಡಿಸಿ ಬೆಳೆಸ್ಬೇಕು ಅನ್ನೋದು ಎಲ್ಲರ ಆಶಯ. ಈಗ ಅರ್ಧ ಗಂಟೆಯಲ್ಲಿ ಗೊತ್ತಾಗಿದ್ದು, ಮೊದಲೇ ಗೊತ್ತಾಗಿದ್ರೆ ಐಮಂದು ಇನ್ನೂ ಮುಂದಕ್ಕೆ ಒಳ್ಳೆ ಈ ರೀತಿಯಲ್ಲಿ ತರ್ಬೋದಾಗಿತ್ತು. ಈಗ ಐಮನ್ಗೆ ಏನು ಈ ವರ್ಷದಲ್ಲಿ ಅದಕ್ಕೆ ಹೋಗ್ಬೇಕು, ಅದೇನು ಪ್ರೋತ್ಸಾಹ ಇದೆ ನಾವು ಮಾಡ್ತೀವಿ. ಎಲ್ಲ ಪ್ರೋತ್ಸಾಹ ಮಾಡಿ ಎಲ್ಲರೂ ಇನ್ನ ಬೇಕಾದ್ರೆ ಎಲ್ಲ ಕೈ ಜೋಡಿಸ್ತೀರಿ. ಅದೇ ರೀತಿ ನಮಗೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕೆ ಧನ್ಯವಾದಗಳು. ನಮ್ಮ ಶಿಡ್ಲಘಟ್ಟದ ಪ್ರತಿಭೆ ರಶ್ಮಿತಾ ಅವರು ಒಂದು ರಾಜ್ಯ ಮಟ್ಟದ ಭರತನಾಟ್ಯಂ ಕಲೆಯಲ್ಲಿ ಒಂದು ದ್ವಿತೀಯ ಸ್ಥಾನ ಪಡೆದಿದ್ದಕ್ಕಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಸೂರ್ಯ ಅವರು ಅವರ ಒಂದು ಮಗಳ ಒಂದು ಸಾಧನೆಯನ್ನು ಗುರುತಿಸಿ ನಮ್ಮ ಕಾರ್ಮಿಕದ ಘಟಕದ ದೇವಪ್ಪಣ್ಣ ದೀಪು ಅವರು ಮತ್ತು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಂಥ ನಾರಾಯಣಸ್ವಾಮಣ್ಣವರು, ನಮ್ಮ ಸಮಾಜ ಸೇವಕರು, ಪೊಲೀಸ್ ಪೇದೆಯಾಗಿದ್ದ ಪ್ರಮೋದ್ ರೆಡ್ಡಿ ಅವರು, ಆಮೇಲೆ ಕಾರ್ಮಿಕ ಮರಗೆಲಸ ಕಾರ್ಮಿಕ ಸಂಘದ ಅಧ್ಯಕ್ಷರಾದಂಥ ದೀಪು ಅವರು, ಇವರೊಂದು ನೇತೃತ್ವದಲ್ಲಿ ಒಂದು ಪುಟ್ಟ ಮಗುವಿಗೆ ಒಂದು ಪ್ರೋತ್ಸಾಹ ಮತ್ತು ಸನ್ಮಾನ ಮಾಡಬೇಕು ಅಂತೇಳಿ ಅನ್ಎಕ್ಸ್ಪೆಕ್ಟ್ ಆಗಿ ನಿರ್ಣಯ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ, ನಿಜವಾಗ್ಲೂ ಸಹ ನಮ್ಮ ಒಂದು ತಾಲೂಕಿನ ಪ್ರತಿಭೆ ಇವತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷವಾದಂಥ ಒಂದು ಸ್ಥಾನವನ್ನು ಅಲಂಕರಿಸಿದೆ. ಅವ್ರ ತಂದೆಯವರು ಕೂಡ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ತುಂಬ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯಾದ ಒಂದು ಇದು ಒತ್ತನ್ನು ಕೊಡ್ತಾ ಇದ್ದಾರೆ, ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಆ ಮಗುವಿಗೆ ಎಲ್ಲ ಹಿರಿಯರ ಆಶೀರ್ವಾದ ಇದೆ. ಆ ಮಗು ಇನ್ನೂ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿ ಅಂತ ಹೇಳ್ಬಿಟ್ಟು ಹಿರಿಯರಿಂದ ಒಂದು ಆಶೀರ್ವಾದ ಇದೆ. ಆ ಕುರಿತಾಗಿ ನಮ್ಮ ವಕೀಲರ ಸಂಘದ ನಾರಾಯಣಸ್ವಾಮಣ್ಣವರು ಒಂದೆರಡು ಮಾತಾಡಬೇಕಿದ್ದೀನಿ. ನಾನು ತಿಂತಾ ಇದ್ದೀನಿ. ನಿಮ್ಗೆ ಎರಡು ಅಣ್ಣ ಇರೋಣ. ಹೌದು ಅನ್ನ ತೊಳ್ಳೆ ಆರ ಹಾಕ್ಬಿಡ. ಮೇಲೆ ಮೇಲೆ ಕನ್ನಡ ನಾಡಿನ ಮಗು ಅದಕ್ಕೆ ಬನ್ನಿ ಇಮ್ರಾನ್ ಫಸ್ಟ್ ಬರ್ಬೇಕು, ಸೆಕೆಂಡ್ ಅಲ್ಲ. ಸೆಂಟ್ರಲ್ ತಾಲೂಕು ಇನ್ನೂ ಒಳ್ಳೆ ಸೆಂಟ್ರಲ್ ಬರಲ್ಲ. ಎಲ್ಲರೂ ಹಿಡ್ಕೊಂಡು Subscribe to my channel. Subscribe to my channel.